स्वागत है तमाम दर्शकों का SI91 न्यूज़ में। मैं आपका मेज़बान आबिद हुसैन इनामदार। जगदेव एस सूर्यवंशी सोशल वर्कर कर्नाटका रक्षणा वेदी के स्वाभिमानी बन्ना के माजी अध्यक्ष ने एक बेहतरीन काम को अंजाम दिया। शहर बीजापुर में एक शख्स रोड के फुटपाथ पर न जाने कितने दिन से अपने पैर में गंभीर जख्म की वजह से तड़प रहा था। कई लोग उसे आते जाते देखते, लेकिन कोई भी इंसानियत की खिदमत के लिए आगे नहीं आया। लेकिन सल्यूट है जगदेव एस सूर्यवंशी सोशल वर्कर को, जो कर्नाटक की रक्षणा वेदी के स्वाभिमानी बन्ना के माजी अध्यक्ष बताए जाते हैं। उन्होंने एम्बुलेंस को कॉल करके उस शख्स को बाकायदा एम्बुलेंस में बिठाकर हॉस्पिटल तक पहुंचाया और हॉस्पिटल के सर्जन से भी बात की और वहां दाखिल करके उसे इलाज के लिए रेफ़र किया। शहर बीजापुर के अंदर आज भी जात पात से उठकर, मज़हब से उठकर जो राजनीति आज पूरे देश में चली है, हर एक बात पर आपस में लड़ना झगड़ना, वहीं पर हिंदू मुसलमानों में, सिख ईसाइयों में ऐसे लोग भी हैं जो हकीकत में सेकुलर माने जाते हैं, सिर्फ इंसानियत के खातिर अपने काम को अंजाम देते हैं। SI91 न्यूज़ ऐसी ही हकीकत पसंदाना न्यूज़ जो शहर के और समाज के और मुल्क में हित में होगा, वो आपके सामने रखता रहेगा। ये जज्बा हर इंसान में होना चाहिए। चाहे कोई भी शख्स मोहताज है किसी मदद का, तो उसे मदद करने के लिए आगे बढ़ना चाहिए। यही इंसानियत है, यही मानवता है और यही हमारे भारत की संस्कृति है। मैं आबिद हुसैन, शहर बीजापुर से SI91 न्यूज़ द रियल फेस ऑफ द जर्नलिज्म, इस रिपोर्ट को पेश करता हूँ। मेरे चैनल को लाइक, सब्सक्राइब और कमेंट में मेरे दिखाए हुए रिपोर्ट्स और मेरे दिखाए हुए वीडियोस जो मैंने अपने चैनल पर डाल रखे हैं, उसके बारे में कमेंट करना ना भूलें। सतर्क रहिए, सावधान रहिए और अलर्ट रहिए। खुदा हाफिज़, जय हिंद। आधार कार्ड ಕೊಟ್ಟಿದ್ರಿ आधार कार्ड मेरा नहीं अब्दुल कादर है, आधार से नहीं चलता ना भाई। वही तो बात है। मैं फिर जाके आया तो वापस ಯಾರು ಆಧಾರ್ ಕಾರ್ಡ್ ನಿಂದ ಅಲ್ಲ, ಏನು ಅಬ್ದುಲ್ ಖಾದರ್ ಕರ್ಕೊಂಡು ಅಂತ ಆಧಾರ್ ಕಾರ್ಡ್ ಏನೋ ನೀವು ಹೋಗಿ ಆಧಾರ್ ಕಾರ್ಡ್ ಮಾಡ್ಕೊಂಡ್ಬಿಡ್ತಾರೆ ಸರ್. ನಾನು ಯಾರು ಕೇಳ್ತಿದ್ದಿಲ್ಲ, ಇದು ತಕ್ಕೋರು ಅದನ್ನು ಕೊಡ್ತಾರೆ ಇಲ್ಲ ಎಮರ್ಜೆನ್ಸಿ ಬೇಕು, ಎಮರ್ಜೆನ್ಸಿ ಬೇಕಾದ್ರೆ ಇದ್ರೆ ಹೆಸರು ಹೇಳ್ಬಿಡಲ್ಲ, ಅಬ್ದುಲ್ ರಜಾಕ್ ಮುಖಂದರ್ ಹೇಳ್ಬಿಡ್ಲು. ಇಲ್ಲ ಯಾಕಂದ್ರೆ ಅಲ್ಲಿ ಅವ್ರ ಆಧಾರ್ ಕಾರ್ಡ್ ನನ್ನ ಹೆಸರು ಹೇಳಿಕೆ ತೋರ್ಬೇಕು ಹೇಳಿರ್ತಾರೆ. ತೋರಿಸ್ರಿ ಅವ್ರು ಬೇರೆ ತೋರಿಸ್ಬಾರ. ಹೌದು, ಅವ್ರ ಫೋಟೋನ ಐತೆ ನೋಡ್ರಿ ಅದ್ರಾಗ. ಫೋಟೋ ಐತೆ ಸರ್ ಅದ್ರಾಗ. ಬಿಡಿ ಎಲ್ಲ ಏನು ತಲೆ ಕಟ್ಸ್ಕೊಡ, ನಿಂದ ದವಾಖಾನೆ ಇದು ಆಗ್ತದೆ, ಕೆಲಸ ಆಗ್ತದೆ, ನಿಮ್ಗೆ ಕಲಾಸ್ ಮತ್ತೆ ನಿನಗೆ ಆರಾಮ ಶಿಸ್ತಾಗಿ ಕುಡಿಲಾರ್ದೆ ತಿನ್ನೋದು ಆರಾಮಾಗಿ ಆರಾಮಾಗಿ ಅಂದ್ರೆ ಕೆಲಸ ಆಗ್ತೀನಿ ಅಂತ ನೋಡು. ಅದೇ ಹೇಳೇನ್ರಿ ಅವನಿಗೆ, ಅವೇನೋ ಹೋಟೆಲ್ ಕೆಲಸ ಮಾಡ್ತಾನಂತ. ಹೋಟೆಲ್ದಾಗ ಡಾಬಾದಾಗ ಇರ್ತದೆ ಸರ್. ಹೋಟೆಲ್ ಡಾಬಾದಾಗ ತಂದೂರಿ ರೊಟ್ಟಿ ಹೊಡಿತೀವಿ, ಚಿಕನ್ ಮಸಾಲೆ, ಚಿಕನ್ ಡ್ರೈ, ಚಿಕನ್ ಫ್ರೈ ಎಲ್ಲ ಹೊಡಿತೀವಿ ಸರ್. ನಾನು ಅಂತ ಮನ್ಸಲ್ಲ ಹೋಗಿ ಇಲ್ಲಿ ಹೋಟೆಲ್ ಕೆಲಸ
ಫೋನ್ ಮಾಡಿ ವಾಹನದಲ್ಲಿ ಇವರನ್ನು ಕರ್ಕೊಂಡು ಹೋಗಿ ಸರ್ಕಾರಿ ದವಾಖಾನೆಗೆ ಅಡ್ಮಿಟ್ ಮಾಡಿ ಮತ್ತೆ ಡಿಸ್ಟ್ರಿಕ್ಟ್ ಸರ್ಜನ್ ಸಾಹೇಬರಿಗೆ ಫೋನ್ ಮಾಡಿ ಇವರು ಎಷ್ಟೊತ್ತೂರು ಆರಾಮಾಗಬೇಕು, ಇವ್ರಿಗೆ ಹೆಚ್ಚಿನ ವಿಶೇಷ ಕಾಳಜಿ ವಹಿಸಿ ಇವ್ರಿಗೆ ಆರಾಮ ಮಾಡಿ ಕಳಿಸ್ರಿ, ಯಾರೂ ಇಲ್ಲ ಅಂತೇಳಿ ಪಾಪ ಅಂತ ಇದ್ದಾರೆ. ರೈತರ ಜೊತೆಯಲ್ಲಿ ಅಲ್ಲಿ ಅಡ್ಮಿಟ್ ಮಾಡ್ಲಿಕ್ಕೆ ಅವರು ಅಡ್ಮಿಟ್ ಮಾಡ್ಕೊಂಡಿಲ್ಲ ಫೋನ್ ಮಾಡಿ ಎಲ್ಲ ಅವರು ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ. ಎಷ್ಟೊತ್ತರು ಕರ್ಕೊಂಡ್ಬರಿ ಹೇಳ್ತಾರೆ. ಪಾಪ ಅಂಥವ್ರಿಗೆ ನಾವು ಸಾಕಷ್ಟು ಸಹಕಾರ ಕೊಡ್ತೀವಿ, ಅವ್ರು ಆರಾಮ ಮಾಡಿ ಕರ್ಕೊಂಡ್ಬರಿ ಅಂತ ಹೇಳಿದ್ದಾರೆ. ನಾವು ಇಷ್ಟರಲ್ಲಿ ಒಂದೊಂದು ಕೇಸ್ ಬರ್ತೇವೆ ಕರ್ಕೊಂಡು ನಮಗೂ ಒಬ್ರು ಕಾಯಿ ಕೆಲಸ ಮಾಡ್ತೇವೆ. ನಂಬರ್ ಕೊಡ್ರಿ, ನೀವು ಏನೋ ಅಂತೀಬೇಡ. ಇವರೆಲ್ಲ ಅದಕ್ಕೆ ಸಂಬಂಧ ಬರೋಲ್ಲ. ನೀವು 108 ಬರೋದಿಲ್ಲ. ಬಟ್ ಅಂತ ಯಾರೇ ಬಡವರು ಬನ್ನಿ ಕಾಣಲ್ಲ, ಅವ್ರು ಇರ್ಲಿ ಬಿಡ್ರಿ. ಕೇಳ್ತೇನೆ ಮೊದಲ ಇರಲಿಲ್ಲ, ನಾವು ಅನ್ನೋದಕ್ಕೆ ಹೇಳ್ಕೊಂಡು ಶಿಫ್ಟ್ ಮಾಡ್ಬೇಕಾಗ್ತದ. ನೋಡ್ರಿ, ನಾವಿರೋದಲ್ಲ ಅಟೆಂಪ್ಸ್ ಇವಾಗ ಯಾರೋ ಫೋನ್ ಮಾಡಿದ್ರು. ಫೋನ್ ಮಾಡಿದ ಕೂಡಲೇ ನಮ್ಮ ಕಾರ್ ಬಸ್ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಸಾಹೇಬ್ ಫೋನ್ ಮಾಡಿದ್ರು. ಇಲ್ಲ ಸರ್, 11% ತೊಂದರೆ. ಥ್ಯಾಂಕ್ ಯು ಸರ್. ಕೊಡ್ರಿ ಮಾತಾಡ್ತೀನಿ. ಒಟ್ಟು ಯಾರೇ ಬರಲಿ ಬಡವರು ಕೇಸ್ ಹತ್ರ ಸಿಟೇ ಬಿಡಲ್ರಿ. ಎಷ್ಟೋ ಇಲ್ಲಲ್ರಿ, ಇಲ್ಲಿ ಅನ್ನೋ ತರ್ಸಮಲ್ಲ ಅಲ್ಲಿ ಹೋಗ್ಬಿಟ್ಟೆ ನಾವು. ಇಲ್ಲ, ಆರಾಮ ಇರಲಿಲ್ಲ. ಇಲ್ಲಿ ಇರ್ಲಿಲ್ಲ ಅಂದ್ರೂ ಅನಾಥ ಆಶ್ರಮ ಹೋಗಿ ಬಿಟ್ಟು ಬಂದೆ ನಾವು. ಧನ್ಯವಾದ. ಆರಾಮ ಮಾಡ್ಲಿಕ್ಕೆ ಆರಾಮ ಮಾಡಿಸಲೇ ಏನು ಎಲ್ಲ ಆಗುತ್ತಾನೆ. ಅದೇ ಪಾಪ ಏನು ಮಾಡ್ತಾರೆ ಇವರೆಲ್ಲ ಮನೆಗೆ ಸ್ವಲ್ಪ ತಂದು ಹಾಕುತ್ತಾನ, ಇವ್ರನ್ನ ವ್ಯಾಪಾರ ಮಾಡ್ತಾರೆ. ಇವ್ರು ಸ್ವಲ್ಪ ಏನಾದ್ರು ಹೊರಗೆ ಹಾಕ್ತಾರೆ. ಏನು ಮಾಡ್ತೀರಿ ಎಲ್ಲ ಅಲ್ಲಪ್ಪ, ನೀವು ಶರೀರ ಮಾನ್ ಕಾಯ್ಕೋಬೇಕಲ್ಲ. ಹುಚ್ಚುಗಳು
ಸರ್ಕಾರ ದವಾಖಾನೆ ರಾಜ್ಯದಾಗ ಫೇಮಸ್ ಐತಪ್ಪ. ನಿನ್ಗೆ ಯಾರು ಅಡ್ಮಿಟ್ ಕೊಡಲ್ಲ ಅವರು ಬಂದಿಲ್ಲ, ಸುಮ್ಮನೆ ಸುಳ್ಳತ್ತಾವ. ಗೊತ್ತಾಗದು ಪಾಪ ಇಡೀ ರಾಜ್ಯದಾಗ 1 ನಂಬರ್ ಐತೆ. ಬಿಜಾಪುರ ಜಿಲ್ಲಾ ಆಸ್ಪತ್ರೆ ಫುಲ್ ಹೆಸರೈತಿ. ಸ್ವಲ್ಪ ಪಡಿಸಿ ತೋರಿಸ್ಕೊಂಡ ಎಲ್ಲ ಫ್ರೀ ಇರ್ತೈತಿ, ದುಡ್ಡು ತೊಳೆಯಲೇ ಇಲ್ಲ. ಸ್ವಲ್ಪ ಇದ್ದಾಗ ಪಡಿಸಿ ತೋರಿಸಿದ್ರ ಏನಿಲ್ರಿ. ಅಬ್ದುಲ್ ರಜಾಕ್ ಮಕ್ಕಂದಾರ್ ಹೌದಾ? ಮತ್ತೆ ಆಧಾರ್ ಕಾರ್ಡ್ ಇದು ಕೊಡಲ್ರಿ? ಆಯ್ತು, ನಮ್ಮ ಮನೆ ಮನುಷ್ಯರ ಕೆಲಸ ಮಾಡ್ತಿರ್ತಾರೆ, ವಿಶ್ವಾಸ ಇರ್ಬೇಕು, ನಂಬಿಕೆ ಇರ್ಬೇಕು ಅಷ್ಟೇ. ಅಲ್ಲ ಸುಮಾರು ಹೆಬಿಟ್ಗಳೆಲ್ಲ ಬಿಡ್ರಿ ಹೊಲಸ. ಎಲ್ಲ ಡ್ರೆಸ್ಸಿಂಗ್ ಮಾಡಿ ಎಲ್ಲ ಆರಾಮ್ ಮಾಡ್ತಾರ. ಸುಂದ್ ಲೂ ಆಗಲ್ಲ, ಸುಂದ್ ಮಾಡ್ತಾರೆ. ಸುಂದ ಅದೆಲ್ಲ ಸ್ವಚ್ಛ ಮಾಡ್ತಾರೆ, ಗೊತ್ತಾಗಲ್ಲ ನಿಮ್ಗೆ. ಅದು ಎಲ್ಲ ಡ್ರೆಸ್ಸಿಂಗ್ ಮಾಡ್ತಾರೆ. ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾ ಅಧ್ಯಕ್ಷ ಇದ್ದೆ. ಈಗ ನಾನು ಇವತ್ತೇ ರಾಜೀನಾಮೆ ಸಲ್ಲಿಸಿದ್ದೇನೆ. ಆದ್ರೂ ನಮ್ಮ ರಾಜು ಪಟ್ಟಣಶೆಟ್ಟಿ ಅನ್ನೋರು ಒಂದು ಪೇಷಂಟ್ ಪೂರ ಗ್ಯಾಂಗ್ರೀನ್ ಆಗಿದೋ ಏನು ಗೊತ್ತಿಲ್ಲ, ಅಷ್ಟು ಕೊಳತಂಗಾಗಿತ್ತು ಅವ್ರ ಪಾದ. ಅದು ಅಲ್ಲಿ ಅವು ನೋವು ತಡಿಲಾರ್ದಕ್ಕೆ ಸಾಕಷ್ಟು ಒದ್ದಾಡಿ ಅಳ್ಕೋತ ಏನು ಹುಳ ಅದಾವ ಅಂತ ಏನೋ ಗೊತ್ತಿಲ್ಲ. ಅದನ್ನು ನೋಡಿ ಅವ್ರಿಗೆ ತಡಿಲಾರ್ದಕ್ಕೆ ನನಗೆ ಫೋನ್ ಮಾಡಿದ್ರು ಇವರು ರಾಜು ಪಟ್ಟಣಶೆಟ್ಟಿ ಅವರು. ಆಯ್ತು, ತಕ್ಷಣ ಬರ್ತೇನೆ ಅಂತೇಳಿ ನಾನು ನಮ್ಮ ಮಗ ಕಾರ್ ತೊಗೊಂಡು ಅಲ್ಲಿ ಬಂದು ನೋಡ್ಲಿಕ್ಕಾಗಿ ಅವ ಹೋರಾಡೋದು ಉಳಿದು ನೋಡಿ ತಕ್ಷಣ ನಾನು ಡಿಸ್ಟ್ರಿಕ್ಟ್ ಸರ್ಜನ್ ಸಾಹೇಬರಿಗೆ ಮಾತಾಡಿದೆ. ಇಲ್ಲ ರೀ, ಅವ್ರಿಗೆ 108ಗೆ ಫೋನ್ ಮಾಡಿ ಸುರೇಶ್ವರೇ ಇಲ್ಲಿ ಅಡ್ಮಿಟ್ ಮಾಡಕ್ಕೆ ಹೇಳಿ ಅಂದರು. ನಾನು 108ಕ್ಕೆ ಫೋನ್ ಮಾಡಿದೆ. ಅವರು ಒಂದು 5 ರಿಂದ 10 ನಿಮಿಷದಲ್ಲಿ ತಕ್ಷಣವೇ ಬಂದುಬಿಟ್ರು. ಅವ್ರನ್ನ ತೊಗೊಂಡು ನಾವು ಇಲ್ಲಿ ಅಡ್ಮಿಟ್ ಮಾಡಿ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಚೆನ್ನಾಗಿದೆ. ಆರ್ಥೋಪೆಡಿಕ್ ಡಾಕ್ಟ್ರಿಗೆ ಫೋನ್ ಮಾಡಿದ್ದಾರೆ, ಆಮೇಲೆ ಸರ್ಜನ್ ಡಾಕ್ಟ್ರಿಗೆ ಫೋನ್ ಮಾಡಿದರು ಎಲ್ಲ. ಮತ್ತು ಡಾಕ್ಟ್ರು ನಮಗೆ ಡಿಸ್ಟ್ರಿಕ್ಟ್ ಸರ್ಜನ್ ಡೈರೆಕ್ಟರ್ ನಮಗೆ ಫೋನ್ ಮಾಡಿದರು. ಅಧ್ಯಕ್ಷರೇ ಒಟ್ಟೆ ಹೆದರ್ಲಿಕ್ಕೆ ತಗೊಳ್ಳಿ, ಎಷ್ಟೊತ್ತಿರೋ ಅವ್ರಿಗೆ ನಾವು ಆರಾಮ್ ಮಾಡೇ ಮಾಡ್ತೀವಿ, ಈಗ ಅಡ್ಮಿಟ್ ಮಾಡಿರಿ ಸಾಕು, ಇನ್ನು ನಮ್ಮ ಕೆಲಸ ನಾವು ಮಾಡ್ತೀವಿ ಅಂಥೇಳಿ ನಮಗೆ ಸಾಕಷ್ಟು ಭರವಸೆ ಪಾಪ ನಮಗೆ ರಾಜು ಪಟ್ಟಣಶೆಟ್ಟಿ ಅವರು ಸಾಮಾಜಿಕ ಕಳ್ಕಳಿ ಉಳ್ಳವರು ಅಂಥೇಳಿ ನಮಗೆ ಅನ್ನಿಸ್ತೀವಿ ಇವತ್ತು. ಆದರೆ ಹಿಂಗೆ ನಿಮ್ಮ ಒಳ್ಳೆಯ ಕೆಲಸ ಹಂಗೆ ಮುಂದುವರಿಲಿ ಅಂತೇಳಿ ನಾನು ಹೇಳಿ ಬಯಸ್ತೀನಿ. ಧನ್ಯವಾದಗಳು.